ಐಕೂರಾರ್ಯ ಪ್ರಿಯಂ ಶಿಷ್ಯಂ ಗುರುವರದೇಂದ್ರ ಪದಾರ್ಚಕಂ ಸದಾ ಸುಳಾದಿಪದ ವಕ್ತಾರಾಂ ಕುಪ್ಪೇರಾಯ ಗುರುಂಭಜೆ. ಅಜ್ಞಾನ ತಿಮಿರಚ್ಛೇದಂ ಬುದ್ಧಿ ಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂಭಜೆ. ಶ್ರೀ ವಿಜಯದಾಸಾರ್ಯ ವಿರಚಿತ ಶ್ರೀ ವೆಂಕಟೇಶನ ಪ್ರಾರ್ಥನಾ ಸುಳಾದಿ. ಕಾಯದಿಂದಲಿ ಭಕ್ತ ಮಾಡಿದ ಅಪರಾಧ ತಾಯಿ ಎಂದದೆ ತಾನೇ ಕಾರುಣ್ಯದಿಂ ಗಾಯವಾಗದಂತೆ ದಂಡಿಸಿ ಪಾಲಿಸುವ ಶ್ರೀಯರಸನ ಗುಣಕ್ಕೆ ಏನೆಂಬೆನೋ. ಸ್ತ್ರೀಯೋಗ ಮೊದಲಾದ ಪಾಪಂಗಳು ಮಾಡಿದರೆ ಕಾಯ್ದು ಕೊಂಬುವನಯ್ಯ ವಾಸನಮಯದಿಂ ಆಯಿತೆಂದೆನಿಸುವ ಸ್ವಲ್ಪಾನುಭವದಿಂದ ನೋಯದಂತೆ ಪಾಪ ತೀರಿಸುವನು. ಈ ಅವನಿಯೊಳಗೆ ಎಣಿಸಿದರೂ ಇಂಥ ಉಪಾಯ ಬಲ್ಲಂತ ದೈವ ಒಂದೂ ಇಲ್ಲ. ಬಾಯಲ್ಲಿ ಆಡಿದರೂ ಕೋಪದಿಂದಲಿ ಅವನ ಸಾಯಬಡವರಲ್ಲೋ ಮುಂದೋರದೆ ಕಾಯ ಜಪಿತನ ಮಹಿಮೆ ಕೇಳಿರೋ ತನ್ನವರು ಕಾಯದಲ್ಲಿ ಪಾಪ ಮಾಡೇ ಮನದಲ್ಲಿ ಉಣಿಪ ಛಾಯದಂತೆ ಪುಣ್ಯ ಮನದಿಂದ ಮಾಡಿದರೆ ಕಾಯದಲ್ಲಿ ಉಣಿಸುವ ಖ್ಯಾತಿ ಇತ್ತು. ಮಾಯಾಕಾರನ ಮಾಯಾ ತಿಳಿದವನಾರು ದೈತೆಯ ಜನರಿಗೆ ಇದರ ವಿಪರೀತವೋ. ವಾಯುವಂದಿತ ವಿಜಯ ವಿಠಲ ವೆಂಕಟಗಿರಿರಾಯ ತನ್ನ ಶರಣರಿಗೆ ಭೀತಿ ಬರಗೂಡನು. ಧರಣಿಯೊಳಗೆ ತನ್ನ ಶರಣರ ಸೌಭಾಗ್ಯ ನಿರಂತರ ಶ್ರುತಿ ತತಿ ಪರಿಪರಿಯಿಂದಲಿ ವರದೊರದು ಪೇಳಿ ಬೆರಗಾಗುತ್ತಿಲಿವೆ. ಸರಿಗಾಣೆನಯ್ಯ ಹರಿ ತನ್ನವರನು ಚರಣದಲ್ಲಿ ಇಟ್ಟು ಪರಿಪಾಲಿಸುತ್ತಿಪ್ಪ. ದುರಿತದ ಭಯವಿಲ್ಲ, ದುರುಳ ರಟ್ಟಳಿ ಇಲ್ಲ. ಉರಗಗಿರಿ ವೆಂಕಟ ವಿಜಯ ವಿಠಲರೇಯ ಸ್ಥಿರವಾಗಿ ನಿಂತು ಕರೆದು ವರವ ಕೊಡುವ. ಆವಾವ ದೈವಗಳ ನಂಬಿದರೇನಯ್ಯ ಭಾವದಲ್ಲಿ ನೋಡಿದರೂ ಸುಖವೇ ಇಲ್ಲ. ನೋವಾಗುವುದು ಕೇಳಿ ಬಾಯಿಲಾಡಿದದಕ್ಕೆ ಕೇವಲ ಬಾದಿಯ ಬಿಡಿಸುವರು. ದೇವದೇವೇಶನ ಕರ್ತೃತ್ವ ಇಂತಲ್ಲ, ನೋವಾಗೂಡದಂತೆ ಉಣಿಪ ಪಾಪ. ಆವಾಗಾದರೂ ಇಂಥ ಶಕುತಿ ಉಂಟೆ, ತ್ರಿವಿಧ ಗುಣದಿಂದ ಪ್ರತಿಬದ್ಧರು. ಭೂವಲ್ಲಭ ಚೋರರ ದಂಡಿಸಿದಂತೆ ದೈತ್ಯಾವಳಿಯ ಶಿಕ್ಷಿಸುವ ನಿರ್ದೋಷನು. ದೇವನಾರಾಯಣಗಿರಿ ವಿಜಯ ವಿಠಲ ಶ್ರೀ ವೆಂಕಟನಾಥ ನಮ್ಮನ್ನು ಕಾವಾ. ಭಾರ ವಹಿಸುವ ದೀನ ವತ್ಸಲ ಅಚ್ಯುತ ಸಾರಿಗೆ ತನ್ನ ಸಾರಿದವರು ಸಂಸಾರದೊಳಗೆ ಹೀರೆ ಕರುಣಾದಿಂದಲಿ ಸಂಸಾರಿಗ ತಾನಾಗಿ ಇವರನ್ನ ತೆಗೆದು ಉದ್ಧಾರ ಮಾಡುವನಯ್ಯ ಸುಲಭ ಮೂರ್ತಿ ಇದು. ವಾರಿಯೊಳಗೆ ಬಿದ್ದ ಮನುಜಗಾಗಿ ತಾನು ವಾರಿಯ ತುಡುಕಿ ಪಿಡಿದೆತ್ತಿ ತಂದವನ ತೀರದಲ್ಲಿಟ್ಟು ಪಾಲಿಸಿದಂತೆ ಕಾಣೀರೋ. ಮಾರಾಜನಕ ನಮ್ಮನ್ನು ಭವದಿಂದಲಿ ಪಾರುಗಾಣಿಸುವನು ಪಾವನ್ನ ಶರೀರ. ನಾರದ ವಂದ್ಯ ವಿಜಯ ವಿಠಲ ಸರ್ವಾಧಾರ ವೆಂಕಟ ಉರಗಾದ್ರಿಗಿರಿವಾಸ. ವಾರಿಜ ಪಾದ ವಾರಿಜ ನಾಭ ವಾರಿಜ ಹೃದಯ ವಾರಿಜ ಕಂದರ ವಾರಿಜ ಪಾಣೀಕರ ವಾರಿಜ ನಿಜ ವಾರಿಜ ಲೋಚನ ವಾರಿಜ ಪತಿ ವಾರಿಜ ವಾರಿಜ ಹಾರ ವಾರಿಜ ಮಿತ್ರ ಪಾರ ಕೋಟಿ ತೇಜ ವಿಬುಧ ವಾರಿಜ ನಮಗೆ ವಾರಿಜ ಸುರ ವಾರಿಜ ವಾರಿಜ ಸಂಭವ ನೆನೆವರ ಹೃದ್ವಾರಿಜ ಪೀಠವಾಸ ವಾರಿಜ ನಿಲಯ ವಿಜಯ ವಿಠಲ ದಯವಾರಿದಿ ವೆಂಕಟಗಿರಿ ಶ್ರೀನಿವಾಸ. ಶರಣರಿಗಾಗಿ ನಿರ್ಜರರ ವಾಲಗ ಬಿಟ್ಟು ಉರಗಾದ್ರಿಯಲ್ಲಿ ನಿಂತ ವಿಜಯ ವಿಠಲ ವೆಂಕಟ. ಶರಣರಿಗಾಗಿ ನಿರ್ಜರರ ವಾಲಗ ಬಿಟ್ಟು ಉರಗಾದ್ರಿಯಲ್ಲಿ ನಿಂತ ವಿಜಯ ವಿಠಲ ವೆಂಕಟ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ. ಇವಾಗ ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಶ್ರೀ ವೆಂಕಟರಮಣನ ಪ್ರಾರ್ಥನಾ ಸುಳಾದಿಯನ್ನು ಅರ್ಥ ತಿಳಿಯಲು ಪ್ರಯತ್ನ ಮಾಡೋಣ.
ಸುಳಾದಿ 9th ಸುಳಾದಿ, ಇದು 9ನೇ ಸುಳಾದಿ. ಕಾಯದಿಂದಲಿ ಭಕ್ತ ಮಾಡಿದ ಅಪರಾಧ, ತಾಯಿ ಎಂದದೆ ತಾನೇ ಕಾರುಣ್ಯದಿಂದ. ನಾವು ದೇಹದಿಂದ ಇಷ್ಟು ಅಪರಾಧಗಳು ಮಾಡ್ತಾ ಇರ್ತೀವಿ. ಇದ್ರಾಗೆ ಹರಿಕಥಾಮೃತ ಸಾರದಾಗ ಹೇಳಿದಾಗೆ ಪುಣ್ಯ ಪಾಪವನ್ನು ಅರ್ಪಿಸು ಅವನಡೆಗೆ ಅಂತ ಹೇಳ್ತಾರೆ. ಹಾಗೆ ಅರ್ಪಿಸಿದ ಭಕ್ತರು ಯಾವ ರೀತಿ ಅರ್ಪಣೆ ಮಾಡಬೇಕು ಅಂದರೆ, ದೇವರೇ ಮಾಡಿದ್ದು ಪುಣ್ಯ ಪಾಪ ನಿನಗೆ ಅರ್ಪಣೆ ಮಾಡ್ತಾ ಇದ್ದೀನಿ, ನನ್ನ ಜೀವಕ್ಕೆ ಏನು ಉಣಿಸ್ಬೇಕೋ ನೀನು ಉಣಿಸಪ್ಪ ಅಂತ ಬೇಡ್ಕೋಬೇಕು ಅಂತಾರೆ. ನಮಗೆ ಯಾವ ರೀತಿ ಅಂದರೆ, ಒಂದು ಸಣ್ಣ ಮಗುಗೆ ಒಂದು ಹಣ್ಣು ಕೊಟ್ಟರೆ ತಿನ್ನಕ್ಕೆ ಆಗಲ್ಲ, ಅದನ್ನು ಸುಲಿದು ತಿನ್ನಿಸ್ಬೇಕಾಗತ್ತೆ. ಆ ಥರ ನಮ್ಮ ಪಾಪ ಪುಣ್ಯಗಳನ್ನ ಕೂಡ ನಮಗೆ ಸ್ವತಃವಾಗಿ ಉಣ್ಣಕ್ಕೆ ಆಗಲ್ಲ, ದೇವರಿಗೆ ಅರ್ಪಣೆ ಮಾಡಿದರೆ ಆತ ನಮಗೆ ಉಣಿಸ್ತಾನೆ. ಇಲ್ಲಿ ಆ ಭಕ್ತರು ಆ ಥರ ಏನಾದರೂ, ಅಂಥ ಭಕ್ತರು ಹಾಗೆ ಅರ್ಪಣೆ ಮಾಡಿದ ಭಕ್ತರು ಏನಾದರೂ ಅಪರಾಧ ಮಾಡಿದರೆ, ಇದರಲ್ಲಿ ನಮ್ಮ ಕರ್ಮಫಲಗಳು ತಮೋಗುಣದಿಂದನೇ ಈ ಪಾಪಗಳು ಎಂಬುದು ಬರೋದು. ಈ ಜೀವ ಆ ಪಾಪಗಳನ್ನ ಉಣಬೇಕು ಅಂದಾಗೆ ಇದರೊಳಗೆ ಸ್ಥೂಲ ಪಾಪ, ಸೂಕ್ಷ್ಮ ಪಾಪ ಅಂತ ಇರುತ್ತೆ. ಸೂಕ್ಷ್ಮ ಪಾಪ ನಾವು ದೇವರಿಗೆ ಅರ್ಪಣೆ ಮಾಡಿದರೆ ಆ ಪಾಪನ್ನ ಕಡಿಮೆ ಮಾಡ್ತಾನೆ. ಸೂಕ್ಷ್ಮ ಪಾಪ ಅಂದರೆ ದೇವರ ಕಡೆ ಧ್ಯಾಸ ಬರಲಾರ್ದಾಗಿ ದೇವರಿಗೆ ಅಗೇನೆಸ್ಟ್ ಆಗಿ ಹೋಗೋದು. ಈ ಭಕ್ತರು ಮಾಡಿದ ಅಪರಾಧಗಳಿಂದ ತಾಯಿ ಥರ ಆ ದೇವರ ಮೇಲೆ, ಈಗ ನಮಗೆ ಇಷ್ಟು ಜನ್ಮ ಕೊಟ್ಟು ನಮಗೆ ಇಲ್ಲಿ ಬಂದಿದ್ದು ರೀಸನ್ನೇ ದೇವರನ್ನ ತಿಳ್ಕೋಬೇಕು ಅಂತ, ಅದಕ್ಕೆ ಅಗೇನೆಸ್ಟ್ ಆಗಿ ಹೋಗ್ಬಿಟ್ವೆ ಅಂದರೆ ಆ ಪಾಪ ಬಹಳ ದೊಡ್ಡ ಪಾಪ ಅದು ನಮ್ಮದು. ಆ ದೇವರಿಗೆ ನಾವು ಅರ್ಪಿಸಿದರೆ ಹಾಗೆ ಆ ದೇವರು ಅವಾಗೆ ನಮ್ಮ ಸೂಕ್ಷ್ಮ ಪಾಪನ್ನ ಕಳೆದು ನಮಗೆ ಬಂದ ಕಷ್ಟಗಳು, ಸ್ಥೂಲ ಪಾಪದ ಕಷ್ಟಗಳಂತೂ ಪಡಲೇಬೇಕಾಗತ್ತೆ. ಈಗ ರೋಗ ರುಜಿನಗಳು, ಸಂಸಾರ ಬಂಧನಗಳು ಇದರೊಳಗೆ ಅಂತೂ ಇರಲೇಬೇಕು. ಅದರೊಳಗೆ ದೇವರನ್ನೇ ನೆನೆಸ್ತಾ ಇರ್ತೀವಿ. ಆ ಥರ ನಮಗೆ ಆ ಭಕ್ತ ಮಾಡಿದ ಅಪರಾಧನ ತಾಯಿ ಥರ ಕಾರುಣ್ಯದಿಂದ ನೋಡಿ ನೋವಾಗಲಾರ್ದಗಿ, ಅಂದರೆ ನಮಗೆ ನೋವು ದೇವರ ನಾಮಸ್ಮರಣೆ ಇಲ್ಲಾರ್ದ ಟೈಮೇ ನಮ್ಮ ನೋವು ಅಂತ ಅರ್ಥ. ಹಾಗೆ ನೋವಾಗಲಾರ್ದಗಿ ದಂಡಿಸಿ ಈ ಬೇರೆವೆಲ್ಲ ಕಾಯದ್ಲಿಂದ ಇದೆಲ್ಲ ಕಷ್ಟಗಳನ್ನ ಕೊಟ್ಟು ಪಾಲಿಸ್ತಾನೆ, ನೋವಾಗಲಾರ್ದಗಿ. ಅದಕ್ಕೆ ಕುಂತಿದೇವಿ ಹೇಳ್ತಾ ಇರ್ತಾಳಂತೆ, ನಿನ್ನ ನಾಮಸ್ಮರಣೆಯಲ್ಲಿ ಸದಾ ಇಡಿಸು ಸ್ವಾಮಿ, ನನಗೆ ಎಷ್ಟು ಕಷ್ಟ ಬಂದರೂ ಪರವಾಗಿಲ್ಲ, ನಿನ್ನ ನಾಮಸ್ಮರಣೆಯಲ್ಲಿ ಇರಿಸು ಕೃಷ್ಣ ಅಂತ ಕೇಳ್ತಾಳಂತೆ. ಆ ಥರ ನಮಗೆ ನಾಮಸ್ಮರಣೆಗೆ ಅಗೇನೆಸ್ಟಾಗಿ ಹೋಗ್ಲಾರ್ದಾಗಿ ಮಾಡ್ತಾನೆ. ಈ ಭಕ್ತರು ಮಾಡಿದ ಅಪರಾಧಗಳನ್ನ, ನಾವು ಕಾಯದ್ಲಿಂದ ದೇಹದ್ಲಿಂದ ಮಾಡಿದ ಅಪರಾಧಗಳು, ನಾವು ಮಾಡಿದ ಅಪರಾಧಗಳು ಅಂತಂದರೆ ದೊಡ್ಡ ಅಪರಾಧ. ದೇವರನ್ನ ನಾನು ಮಾಡಿದೆ ಅಂಬೋದು ಬಂತು ಅಂದರೆ ಅದೇ ಒಂದು ದೊಡ್ಡ ಪಾಪ ನಮ್ಮದು. ನಾನು ಮಾಡಿದೆ ಅಂತಂದರೆ ನಮ್ಮ ಒಳಗೆ ದೇವರು ನಿಂತು ಮಾಡಿಸ್ತಾ ಇದ್ದಾನೆ. ನಾವು ಇದರೊಳಗೆ ಹೇಳಿದಂಗೆ ಕುದುರೆ ಬಾಲೆಯ ಕೊನೆಯ ಕೂದಲ ತೆಗೆದು ಶತವಿಭಾಗವ ಮಾಡಿ ಅದರೊಳಗೊಂದು ತೆಗೆದು ಶತವಿಭಾಗವ ಮಾಡಿದರೆ ಎಷ್ಟೋ ಅದು ಜೀವ ಪರಿಮಾಣ. ಅಷ್ಟು ಸಣ್ಣ ಜೀವ ಇಷ್ಟು ದೊಡ್ಡ ಕಾಯ ಹೊತ್ಕೊಂಡು ಏನೂ ಕೆಲಸ ಮಾಡೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ, ಏನೂ ನಡಿಲಕ್ಕಾಗಲ್ಲ, ನಿಂದಿರ್ಲಕ್ಕಾಗಲ್ಲ. ಒಳಗೆ ದೇವರು ನಿಂತು, ತತ್ವಾಭಿಮಾನಿ ದೇವತರೊಳಗೆ ತಾನು ನಿಂತು ನಮ್ಮ ಕೈಯೊಳಗೆ ಕೈ ಇಟ್ಟು ಕಾಲೊಳಗೆ ಕಾಲಿಟ್ಟು ನಮ್ಮ ಜೊತೆಗೆ ನಿಂದಿರಿಸಿ ಕೂಡಿಸಿ ಮಾತಾಡಿಸಿ ಮಾಡ್ತಾನೆ. ಯಾವಾಗ ನಾನು ಮಾಡಿದೆ ಅಂತಂದರೆ ದೊಡ್ಡ ಪಾಪ ಅದು. ಅಂಥ ಪಾಪಗಳು ಮಾಡಿದರೆ ಕೂಡ ಅದನ್ನು ತಿಳ್ಕೊಬೇಕು. ಅದನ್ನು ತಿಳ್ಕೊಂಡಿದ್ದು ಭಕ್ತರನ್ನ ನಾನು ಮಾಡಿದೆ ಅಂತ ಅನ್ಲಾರ್ದಾಗಿ ನನ್ನೊಳಗೆ ಆಗಲಿ ನನ್ನ ಎದುರಿಗಿದ್ದವರೊಳಗೆ ಆಗಲಿ ಭಗವಂತ ಮಾಡಿಸ್ತಾ ಇದ್ದಾನೆ ಎಂಬೋ ಅನುಸಂಧಾನ ಬಂತು ಅಂತಂದರೆ ಅಂತಹ ಭಕ್ತರು ಮಾಡಿದ ಅಪರಾಧಗಳನ್ನ ಕೂಡ ತಾನು ಸೂಕ್ಷ್ಮ ಪಾಪಗಳನ್ನ ಕಡಿಮೆ ಮಾಡಿ ಅಪರಾಧಗಳನ್ನ ಕಾರುಣ್ಯದಿಂದ ತೆಗೆದುಬಿಟ್ಟು ನೋವು ಆಗಲಾರ್ದಾಗೆ ದಂಡಿಸಿ ಪಾಲಿಸ್ತಾನೆ. ಕಷ್ಟಗಳೆಂಬುದು ಕೊಟ್ಟು ಅದರೊಳಗೆ ಆತನ ನಾಮಸ್ಮರಣೆ ಮಾಡಿಸಿ. ಈ ಪಾಪಗಳು ಮಾಡಿದರೆ ಕೂಡ ಕಾಯ್ದುಕೊಂಬೋನಯ್ಯ ವಾಸನಮಯದಿಂದ ಕಾಯ್ದುಕೊಳ್ತಾನೆ ನಮ್ಮನ್ನು. ಆಯಿತೆಂದೆನಿಸುವ ಸ್ವಲ್ಪ ಶಿಕ್ಷೆದ್ರಿಂದ, ಈ ದೇಹಕ್ಕೆ ಬಂದ ರೋಗ ರುಜಿನಗಳು ಇವೆಲ್ಲ ಶಿಕ್ಷೆದ ಕೆಳಗೆ ಬರಲ್ಲ, ಇದು ಸ್ವಲ್ಪ ಶಿಕ್ಷೆ ಅಂತಲೇ ಹೇಳಬೇಕು. ಸ್ವಲ್ಪ ಶಿಕ್ಷೆದಿಂದ ನೋಯದಂತೆ ಇದು ನಮ್ಮ ಪಾಪ ನಾವು ಉಣ್ಲೇಬೇಕು. ನಾವು ಮಾಡಿದ ಪ್ರಾರಬ್ಧನ ನಾವು ಉಣ್ಲೇಬೇಕು. ನಾವು ಮಾಡಿದ ಪಾಪನ್ನ ಹಾಗೆ ನಾವು ಮುಂದಿನ ಜನ್ಮಕ್ಕೆ ಮಾಡ್ಕೊಳ್ಳೋಕ್ಕೆ ಹೀಗೆ ಕೇಳ್ಕೊತಾ ಹೋಗ್ಲಿಕ್ಕೆ ಬರಲ್ಲ. ಅದನ್ನು ನಮಗೆ ದೇವರು ಸ್ವಲ್ಪ ಶಿಕ್ಷೆ ಕೊಟ್ಟು ನಮಗೆ ಉಣಿಸ್ತಾನೆ, ಆ ಪಾಪನ್ನು ತೀರಿಸ್ತಾನೆ.
ಇಂಥ ಈ ಭೂಮಿಯೊಳಗೆ ಇಂಥ ದೇವರು, ಇಂಥ ಉಪಾಯ ಬಲ್ಲಂಥ ದೇವರು ಯಾರೂ ಇಲ್ಲ. ಭಕ್ತರು ಮಾಡಿದ ಅಪರಾಧನ ಮನ್ನಿಸುವ ದೇವರು ಅಂದರೆ ತನ್ನ ಕಡೆ ಧ್ಯಾಸ ಕೊಟ್ಟು ಈ ಶರೀರಕ್ಕೆ ಬಂದ ರೋಗ ರುಜಿನಗಳನ್ನ ಅಷ್ಟೇ ಕೊಟ್ಟು ಮಾಡುವಂಥ ದೇವರು ಎಲ್ಲೂ ಇಲ್ಲ. ಬಾಯಲ್ಲಿ ಆಡಿದರೂ ಒಂದು ಸರಿ ಬಾಯಿಲಿಂದ ನಂದು ನಾನು ಅಂತಂದರೆ, ನಮ್ಮ ವಸ್ತುವನ್ನು ಯಾರಾದರೂ ನಂದು ಅಂತಂದರೆ ಎಷ್ಟು ಸಿಟ್ಟು ಬರುತ್ತೆ ನಮಗೆ. ಅವ್ರನ್ನ ಹೊಡೆದು ಬಿಡ್ತೀವಿ ನಾವು, ಹಿಂದು ಮುಂದೆ ನೋಡ್ಲಾರ್ದಾಗೆ ಅವನ್ನ ಸಾಯಬಡಿಸುವರು. ಅಂಥದ್ದು ದೇವರು ಮಾಡೋ ಕೆಲಸ ಎಲ್ಲ ನಮ್ಗೊಳಗೆ ನಿಂತು ಅವನಿಗೆ ಎಷ್ಟು ಸಿಟ್ಟು ಬರಬೇಕು ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ. ಆದರೂ ಅದು ನಮಗೆ ದೇವರಿಗೆ ಅದು ಯಾವುದೂ ಇಲ್ಲೇ ಇಲ್ಲ. ಅದನ್ನ ನಮ್ಮನ್ನು ಕಾಯ್ತಾನೆ ಅಂತ ಹೇಳ್ತಾ ಇದ್ದಾರೆ. ಈತನ ಮಹಿಮೆಯನ್ನೇ ಕೇಳಬೇಕು ಅಂದರೆ ನಾವು ದೇಹದಿಂದ ಮಾಡಿದ ಪಾಪವನ್ನು ಈ ಇದರೊಳಗೆ ಕನಸಿನಲ್ಲಿ ಕಳೀತಾನೆ, ಕನಸಿನಲ್ಲಿ ಉಣಿಸ್ತಾನೆ. ಅದೇ ಮನಸ್ಸಿನಿಂದ ಮಾಡಿದ ಪುಣ್ಯಗಳನ್ನು ಹೊರಗೆ ನಮಗೆ ಹೆಸರು ಖ್ಯಾತಿ ಎಲ್ಲ ಕೊಟ್ಟು ಉಣಿಸ್ತಾನೆ ಅಂತ ಹೇಳ್ತಾರೆ. ಇಂತಹ ಮಾಯಾಕಾರ ಈತನ್ನು ತಿಳಿದವನಾರು ದೈತೇಯ ಜನರಿಗೆ ಇದರ ವಿಪರೀತವು ಎಷ್ಟು ತಿಳಿದುಕೊಂಡ್ರೆ ಸಾಕು. ಈತನ ಗುಣಗಳನ್ನ ದೋಷ ಇಲ್ಲಾರ್ದವನು ಈತನತ್ರ ಇಷ್ಟು ಗುಣಗಳಿದ್ದಾವೆ ಅಂತ ತಿಳ್ಕೊಂಡ್ರೆ ಸಾಕು. ವಾಯು ವಂದಿತ ವಿಜಯ ವಿಠಲ ವೆಂಕಟ ರಾಯ ತನ್ನ ಶರಣರಿಗೆ ಶರಣು ಅಂತ ಹೋದ ತನ್ನ ಭಕ್ತರಿಗೆ ಭೀತಿ ಕೊಡಲ್ಲ ಅಂತ ಹೇಳ್ತಾನೆ, ಕಷ್ಟ ಕೊಡಲ್ಲ, ಭಯ ಕೊಡಲ್ಲ ಅಂತ ಹೇಳ್ತಾನೆ. ಮತ್ತು ನೆಕ್ಸ್ಟು ಧರಣಿಯೊಳಗೆ ಭೂಮಿ ಮೇಲೆ ತನ್ನ ಶರಣರು ಅಂದರೆ ಇದೆ ದೇವರನ್ನ ಧ್ಯಾನದೊಳಗೆ ಸದಾ ಇರುವರು. ಅವ್ರಿಗೆ ಸೌಭಾಗ್ಯ ನಿರಂತರ ಎಂತಹ ಸೌಭಾಗ್ಯ ಕೊಡ್ತಾನ ಅಂದರೆ ವೇದ ಪುರಾಣದಲ್ಲಿ ಪರಿಪರಿಯಿಂದಲೇ ವರದೊರೆದು ಪೇಳಿ ಎಷ್ಟು ಈ ಸೌಭಾಗ್ಯ ಕೇಳಿದರೆ ಸಾಕು ವೇದಗಳು ಪುರಾಣಗಳು ಬೆರಗಾಗ್ತಾ ಇದ್ದಾವೆ ಅಂತೆ. ಇಂಥ ಸರಿಗಾಣೆನಯ್ಯ ಹರಿ ತನ್ನವರನ್ನು ಚರಣದಲ್ಲಿ ಜನ್ಮದಲ್ಲಿಂದ ಸುಜೀವಿ ಅಂತ ಅಂಬೋರ್ನ ಸ್ವರೂಪದಿಂದ ಸಜ್ಜನರನ್ನ ತನ್ನ ಚರಣದಲ್ಲಿ ಇಟ್ಟು ಪರಿಪಾಲಿಸ್ತಾ ಇರ್ತಾನೆ. ಈ ಎಷ್ಟು ಅಂದರೆ ನಮ್ಮ ಪಕ್ವ ಕಾಲ ಬಂದಾಗೆ ನಮ್ಮನ್ನು ಸಂಪೂರ್ಣವಾಗಿ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಾನೆ. ಅಷ್ಟುವರೆಗೆ ಎಷ್ಟು ಸೌಭಾಗ್ಯ ಇದ್ದರೆ ವಿಜಯದಾಸರ ರಚಿಸಿದ ಇಷ್ಟು ಸುಳಾದಿಗಳನ್ನು ಸ್ವಲ್ಪ ಮಟ್ಟಿಗೆ ನಮ್ಮ ಜೀವನ ಯುಕ್ತಿಗೆ ತಕ್ಕಷ್ಟು ನಾವು ಅರ್ಥ ತಿಳ್ಕೊತಾ ಇದ್ದೀವಿ ಅಂತಂದರೆ ಇದು ಎಷ್ಟು ಭಾಗ್ಯ ನಮ್ಮದು. ಇಲ್ಲಿ ಚರಣದಲ್ಲಿ ಇಟ್ಟು ಪರಿಪಾಲಿಸುತ್ತಿಪ್ಪ ದುರಿತದ ಇಂಥವರಿಗೆ, ಇಂಥ ಶರಣರಿಗೆ ದುರಿತದ ಭಯವಿಲ್ಲ, ಯಾವ ಕೆಟ್ಟವರ ಭಯವಿಲ್ಲ, ದುರುಳರ ಅಟ್ಟಳಿ ಇಲ್ಲ, ದುರಿತ ಪಾಪಗಳ ಭಯ ಇಲ್ಲ, ಕೆಟ್ಟವರ ಹಾವಳಿ ಇಲ್ಲ. ಉರಗಗಿರಿ ವೆಂಕಟ ವಿಜಯ ವಿಠಲ ಸ್ಥಿರವಾಗಿ ನಿಂತು ಕರದು ವರವ ಕೊಡುವ. ಎಂತಾತ ನೋಡ್ರಿ ನಮ್ಮಪ್ಪ ಸ್ಥಿರವಾಗಿ ನಿಂತು ನಮ್ಮ ಒಳಗೆ ನಿಂತ್ಕೊಂಡಿದ್ದಾನೆ. ಮನಸ್ಸನ್ನ ನಮ್ಮ ಹೃದಯದೊಳಗೆ ನಿಂತು ನಮ್ಮನ್ನ ಕರೆದು ವರ ಕೊಡ್ತಾನೆ. ನಾವು ಕರೆದು ನಮ್ಮನ್ನ ಕರ್ಕೊಂಡು ಹೋಗಿ ವರ ಕೊಟ್ಟು ಕರೀತಾನೆ ಅಂತಂದರೆ ಮೋಕ್ಷ ಕೊಡ್ತಾನೆ. ಈ ಥರ ಶರಣರು ಇದ್ದರೆ ಕರೆದು ಸ್ವರೂಪತಃ ಸಜ್ಜನರು ಇದ್ದವರು ಅವರನ್ನ ಈ ಪಕ್ವ ಕಾಲ ತಗೊಂಡು ಬಂದು ಜನ್ಮಾಂತರವಾಗಿ ದೇವರ ಧ್ಯಾನದಲ್ಲಿ ಇಟ್ಟು ಇಷ್ಟು ಪುಣ್ಯ ಬಂದರೆ ನಮಗೆ ಈ ಮಾನವ ಜನ್ಮ ಕೊಟ್ಟು ಅದರೊಳಗೆ ಮತ್ತು ಇಷ್ಟು ಸುಳಾದಿಗಳನ್ನು ವಿಜಯದಾಸರು ಮಾಡಿದ ಸುಳಾದಿಗಳನ್ನು ಒಂದು ಸ್ವಲ್ಪ ಹೇಳ್ತಾ ಇದ್ದೀವಿ ಅಂದ್ರೇ ಎಷ್ಟು ಪುಣ್ಯ. ಅದರೊಳಗೆ ನಾವು ಅರ್ಥ ಮಾಡ್ಕೊಂಡು ಹೇಳಬೇಕು ಅಂತಂದರೆ ಇನ್ನೆಷ್ಟು ಪುಣ್ಯ ಬಂದಿರಬೇಕು ನಮಗೆ. ಸ್ವಲ್ಪ ನಮ್ಮ ಜೀವನ ಯೋಕ್ತಿಗೆ ಅರ್ಥ ಮಾಡಿಕೊಂಡು. ಅದೇ ಥರ ಆವಾವ ದೈವಗಳು ನಂಬಿದರೇನಯ್ಯ, ಯಾವ ದೇವರನ್ನ ನಂಬಿದರೆ ಏನಪ್ಪ, ಎಷ್ಟು ಲೌಕಿಕ ಬಿಟ್ಟು ಬೇರೆ ಏನು ಸುಖನೇ ಇಲ್ಲ. ಯಾರನ್ನ ಪೂಜೆ ಮಾಡಿದ್ರೂ ಅವರ ಅಂತರ್ಯಾಮಿಯಾದ ಪರಮಾತ್ಮನ್ನೇ ಬೇಡ್ಕೋಬೇಕಂತೆ. ಈಗಿನ ಕಾಲದಾಗೆ ಇನ್ನು ಬಾಬಾಗಳು ಅಂತ ಅವಂತ ಇವಂತ ಎಲ್ಲ ಕಡೆ ಹೋಗ್ತಾ ಇರ್ತಾರೆ ಜನ. ಅದು ಕೇಳಿದರೆ ಲೌಕಿಕದ್ದು ಒಂದು ಸುಖ ಏನೋ ಆ ಕ್ಷಣಕ್ಕೆ ಕೊಟ್ಟು ಕಳಿಸ್ಬೋದೇನೋ ಅವರು. ಆದರೂ ನೋವಾಗುವುದು ಕೇಳಿ ಬಾಯಿಲಾಡಿದ್ದಕ್ಕೆ ಕೇವಲ ಬಾಧೆಯ ಬಿಡಿಸುವರು. ಬರೀ ಆಗಿನಕ್ಕೆ ಕ್ಷಣಕಾಲ ಬಾಧೆ ಬಿಡಿಸ್ತಾರೆ. ಈ ದೇವೇಶನ ಕರ್ತೃತ್ವ ಇಂತಲ್ಲ. ದೇವೇಶನು ನಮ್ಮಪ್ಪ ಹರಿಯ ವೆಂಕಟರಮಣನ ಕರ್ತೃತ್ವ ಈ ಥರ ಇರೋದಲ್ಲ. ನೋವಾಗೂಡದಂತೆ ಉಣಿಪ ಪಾಪ, ನೋವಾಗ್ಲಾರ್ದಾಗಿ ನಮಗೆ ಪಾಪ ಉಣಿಸ್ತಾನೆ. ನಾವು ಮಾಡಿದ ಪಾಪ ನಮಗೆ ಉಣಿಸ್ತಾನೆ. ಆವಾಗಾದರೂ ಇಂಥ ಶಕ್ತಿ ಯಾರಿಗೂ ಇಲ್ಲ. ಎಲ್ಲರೂ ಸತ್ವ ರಜ ತಮೋಗುಣದಿಂದ ಪ್ರತಿಬದ್ಧರು, ಎಲ್ಲ ದೇವರುಗಳು.
ಅದು ನೋವಾಗ್ಲಾರ್ದಾಗಿ ನಮಗೆ ಉಣಿಸೋನು ಅಂತಂದರೆ ನಮ್ಮಪ್ಪ ವೆಂಕಪ್ಪ. ಆತನ ಹತ್ರ ಹೋಗಿ ನಾವು ಮಾಡಿದ ಪಾಪ ಪುಣ್ಯಗಳನ್ನು ಅರ್ಪಣೆ ಮಾಡಿ, ಸ್ವಾಮಿ ನಾನು ಮಾಡಿದ ಪಾಪ ಪುಣ್ಯಗಳನ್ನು ನಿನಗೆ ಅರ್ಪಣೆ ಮಾಡ್ತಾ ಇದ್ದೀನಿ, ನನ್ನ ಜೀವಕ್ಕೆ ಎಷ್ಟು ಏನು ಉಣಿಸ್ಬೇಕೋ ನೀನು ಉಣಿಸಪ್ಪ, ನನಗೆ ಉಣ್ಲಕ್ಕ ಕೂಡ ನಾನು ಶಕ್ತಳಲ್ಲ, ಆ ಪಾಪ ಉಣ್ಣೋಷ್ಟು ಕೆಪಾಸಿಟಿನೂ ನನಗಿಲ್ಲ, ಅದು ನೀನು ತೆಗೆದು ಉಣಿಸ್ಬೇಕು, ಪುಣ್ಯ ಆದರೂ ನೀನು ತೆಗೆದು ಉಣಿಸ್ಬೇಕು, ಪಾಪ ಆದರೂ ನೀನು ತೆಗೆದು ಉಣಿಸ್ಬೇಕು ಸ್ವಾಮಿ ಅಂತ ಹೇಳಿದರೆ, ಅವಾಗೆ ಬಂದು ಆತ ನೋವು ಆಗ್ಲಾರ್ದಾಗಿ ನಮಗೆ ಶರೀರಕ್ಕೆ ನೋವು ಬಂದಿರಬಹುದು, ಶರೀರದ ನೋವು ನೋವಲ್ಲ, ಶರೀರಕ್ಕೆ ಬಂದು ನೋವು ಬಂದಾಗೆ ಕೂಡ ಆ ಪರಮಾತ್ಮನ ಧ್ಯಾನದಾಗೆ ಇದ್ದು ನನ್ನ ಪಾಪಕ್ಕೆ ನಾನು ಮಾಡಿದ್ದಕ್ಕೆ ನನಗೆ ಉಣಿಸ್ತಾ ಇದ್ದೀ ಸ್ವಾಮಿ ಅಂತ ನಾವು ಬೇಡ್ಕೊಳ್ಳೋಷ್ಟು ದೇವರು ಇದು ಕೊಡ್ತಾ ಇದ್ದಾನೆ ಅಂದರೆ ಅದು ಇದು ದೇವರ ಕಾರುಣ್ಯ. ನೋವಾಗ್ಲಾರ್ದಾಗಿ ನಮಗೆ ಪಾಪಗಳನ್ನ ಉಣಿಸ್ತಾನೆ. ಇದು ಯಾರಿಗೂ ಇಂಥ ಶಕ್ತಿ ಇಲ್ಲ. ಸತ್ವ ರಜ ತಮೋ ಗುಣದಿಂದ ಎಲ್ಲರೂ ಪ್ರತಿಬದ್ಧರಾಗಿದ್ದಾರೆ. ಭೂವಲ್ಲಭ ಚೋರರ ದಂಡಿಸಿದಂತೆ, ರಾಜ ಚೋರರನ್ನ ದಂಡಿಸಿದಂತೆ ದೈತ್ಯರನ್ನ ಶಿಕ್ಷೆ ಮಾಡ್ತಾನೆ. ಎಲ್ಲೂ ಆತಗೆ ಮಾಡಿದ್ದನ್ನ ಉಣಿಸ್ತಾನೆ ಅಷ್ಟೇ ಬಿಟ್ರೆ ನಮಗೆ ಆತ ಏನೂ ಇದು ಮಾಡ್ಲಿಕ್ಕೆ ಹೋಗಲ್ಲ. ಅಂದ್ರೆ ಪಾರ್ಶಾಲಿಟಿ ಎಂಬೋ ಥರ ಏನೂ ಇರೋದಿಲ್ಲ ಅಲ್ಲಿ. ದೇವ ನಾರಾಯಣಗಿರಿ ವಿಜಯ ವಿಠಲ ಶ್ರೀ ವೆಂಕಟನಾಥ ನಮ್ಮನ್ನ ಕಾಯ್ತಾ ಇದ್ದಾನೆ, ಯಾವಾಗಲೂ ಕಾಯ್ತಾ ಇರ್ತಾನೆ ಅಂತ ಹೇಳ್ತಾರೆ. ಭಾರ ವಹಿಸುವ ದೀನವತ್ಸಲ ಅಚ್ಯುತ, ನಮ್ಮ ಭಾರ ಆತ ಹೋರ್ತಾ ಇದ್ದಾನೆ. ದೀನರಾಗಿದ್ದ ನಾವು ಹೋದ್ರೆ ನಮ್ಮನ್ನ ದೋಷರಹಿತನಾದ ಅವನು ಹೋಗಿ ದೀನರಾಗಿ ನಾವು ನಮ್ಮ ಭಾರ ವಹಿಸ್ತಾ ಇದ್ದಾನೆ ಅಂಥೇಳಿ ಪುನಃ ಪುನಃ ಸಾರಿಗೆ ತನ್ನ ಸಾರಿದವರು ತನ್ನ ಹತ್ರ ಹೋಗಿ ಬಿಂಬಕ್ರಿಯಾನುಸಂಧಾನದಿಂದ, ಅಂದರೆ ನನ್ನೊಳಗೆ ನಿಂತು ನೀನೇ ಮಾಡಿಸ್ತಾ ಇದ್ದೀ ಸ್ವಾಮಿ, ನನ್ನ ಕಾಲೊಳಗೆ ಕಾಲಿಟ್ಟು ನಿನ್ನ ಕಾಲಿಟ್ಟು, ಕೈಯೊಳಗೆ ಕೈ ಇಟ್ಟು, ನನ್ನ ಕಣ್ಣೊಳಗೆ ನಿನ್ನ ಕಣ್ಣಿಟ್ಟು ನೀನು ನೋಡಿಸ್ತಿ, ನೀನು ಮಾಡಿಸ್ತಿ, ನೀನು ಹೇಳಿಸ್ತಿ, ಹೀಗೆ ನನ್ನೊಳಗಿದ್ದಾತ ನೀನೇ, ಅವ್ರ ಎದುರಿಗೆ ಯಾರನ್ನ ಇದ್ದಾರೆ ಅವ್ರೊಳಗಿದ್ದು ಅವರೇ ಮಾಡಿಸ್ತಾ ಇದ್ದಾರೆ. ಈ ಅನುಸಂಧಾನ ಪುನಃ ಪುನಃ ಮತ್ತೆ ಮತ್ತೆ ಹೇಳಿದವರಿಗೆ ಸಂಸಾರದೊಳಗೆ ಬಿದ್ದರೆ ಕರುಣದಿಂದ ಆ ಸಂಸಾರಿಗ ತಾನಾಗಿ ಇವರನ್ನು ತೆಗೆದು ಉದ್ಧಾರ ಮಾಡ್ತಾನೆ. ಇದು ಮತ್ತೆ ಮತ್ತೆ ನಾವು ಜನ್ಮಗಳು ಪಡ್ಕೊಂಡು ಬಂದಾಗೆ ಆ ಭವ ಸಾಗರ ಅಂಬೋದು ಸಂಸಾರ ಸಾಗರನ್ನ ದಾಟಿಸ್ತಾನೆ ಅಂತ ಹೇಳ್ತಾರೆ. ವಾರಿಯೊಳಗೆ ಬಿದ್ದ ಮನುಜನಿಗೆ, ನೀರಿನೊಳಗೆ ಬಿದ್ದ ಮನುಜನಿಗೆ ತಾನು ವಾರಿಯ ತುಡುಕಿ ನೀರಿನೊಳಗೆ ತಾನು ಹಾರಿ ಪಿಡಿದೆತ್ತಿ ನಮ್ಮನ್ನ ಎತ್ತಿ ಕರ್ಕೊಂಡು ಬಂದು ತನ್ನತ್ರ ಇಟ್ಕೊಂಡು ತಂದವನ ತೀರದಲ್ಲಿಟ್ಟು ಪಾಲಿಸಿದಂತೆ ಕಾಣಿರೋ, ನಮ್ಮನ್ನ ಕರ್ಕೊಂಡು ಹೋಗಿ ನೀರ್ನಾಗೆ ಬಿದ್ದ ನಮ್ಮನ್ನ ಎತ್ತಿ, ಅಂದ್ರೆ ಆ ಬಿಂಬ ಕ್ರಿಯಾನುಸಂಧಾನ ನನ್ನೊಳಗೆ ನಿಂತಾತ ನೀನು ಮಾಡಿಸ್ತೀ ಎಂಬುದು ಕ್ಷಣ ಕ್ಷಣಕ್ಕೆ ಬರಬೇಕು. ನಾವು ಏನೋ ಒಂದು ಆ ಟೈಮ್ಗೊಂದ್ಸರಿ ಅನಿಸ್ತೀವಿ ಮಾಡಿಸ್ತೀವಿ ಅಂತ ಹೇಳಿ. ಯಾವತ್ತು ಒಂದು ಸುಳಾದಿ ಹೇಳಿದ್ವಿ, 1000 ಸರಿ ಹೇಳಿದೆ, ಫಾರ್ ಎಕ್ಸಾಂಪಲ್ ನಾನೊಂದು ಅರ್ಥ ಹೇಳಿದ್ದೀನಿ ಅಂತಂದರೆ ನಾನು ಹೇಳಿದೆ ಅಂತ ಬಂದುಬಿಡುತ್ತೆ ಎಲ್ಲೋ ಒಂದು ಕಡೆ. ಹಾಗೆ ಬರಬಾರ್ದು. ಒಂದು ಕ್ಷಣನೂ ಬರಲಾರ್ದಾಗಿ ಮಾಡಿಸ್ಬೇಕು ಅವನು. ಅದು ನಾವು ಬೇಡ್ಕೊತಾನೇ ಇರಬೇಕಾಗತ್ತೆ. ಅಂಥವರಿಗೆ ನೀರಿನೊಳಗೆ, ಈ ಸಂಸಾರ ಅಂಬೋ ನೀರಿನೊಳಗೆ ಬಿದ್ದರೆ ಆ ಮನುಜನ್ನ ತಾನು ಒಳಗೆ ಬಂದು ಆ ನೀರಿನಿಂದ ಎತ್ತಿ ತನ್ನನ್ನು ಪಾಲಿಸ್ತಾನೆ ಅಂತ ಹೇಳ್ತಾರೆ. ಇಂಥವನು ಈ ಭವದಿಂದಲಿ ಪಾರುಗಾಣಿಸುವನು ಪಾವನ್ನ ಶರೀರ. ಈ ಭವದ್ಲಿಂದ ಪಾರುಗಾಣಿಸ್ತಾನೆ. ನಾರದ ವಂದ್ಯ ವಿಜಯ ವಿಠಲ ಸರ್ವಾಧಾರ ವೆಂಕಟ, ಎಲ್ಲರಿಗೆ ಆಧಾರನಾದಾತ ಉರಗಾದ್ರಿವಾಸ ಅಂತ ಹೇಳ್ತಾರೆ. ಆದಿತಾಳದೊಳಗೆ ವಾರಿಜ ಪಾದ, ಕಮಲದಂಥ ಪಾದಗಳಿದ್ದಾತ, ಕಮಲದಂಥ ನಾಭಿ ಹೊಕ್ಕಳು ವಾರಿಜ ನಾಭ, ವಾರಿಜ ಹೃದಯ, ಕಮಲನ್ನ ಹೃದಯದಲ್ಲಿ ಇಟ್ಟುಕೊಂಡಾತ, ಲಕ್ಷ್ಮಿನ ಹೃದಯದಲ್ಲಿ ಇಟ್ಟುಕೊಂಡಾದ, ವಾರಿಜ ಕಂಧರ ಶಂಖ ಹಿಡಿದಾತ, ವಾರಿಜ ಪಾಣಿ ಕೈಯಲ್ಲಿ ಕಮಲವನ್ನು ಕರವಾರಿಜ ಅಂದರೆ ಕಮಲವನ್ನು ಹಿಡಿದಾತ, ಶಂಖವನ್ನು ಹಿಡಿದಾತ, ಕಮಲದಂಥ ಕೈ ಉಳ್ಳಾತ, ನಿಜವಾರಿಜ ಲೋಚನ, ಕಮಲಾಕ್ಷಿ ಅಂತ ಹೇಳ್ತೀವಿ. ಲಕ್ಷ್ಮೀದೇವಿನ ಎಲ್ಲರ ಕಣ್ಣಲ್ಲಿ ಇಟ್ಟು ಕೆಲಸ ಮಾಡಿಸುವ ಆತ. ವಾರಿಜ ಲೋಚನ, ಕಮಲದಂತೆ ಕಣ್ಣು ಉಳ್ಳಾತ, ವಾರಿಜ ಪತಿ, ವಾರಿಜ ಹಾರ,
ಈ ಪದ್ಮದ ಹಾರ ಹಾಗೆ ಕಮಲ ಮುತ್ತು ರತ್ನ ಮುತ್ತು ಅವೆಲ್ಲದ ಹಾರಗಳು ಧರಿಸಿದಾತ. ವಾರಿಜ ಮಿತ್ರ ಸೂರ್ಯನ ವಾರಿಜ ಮಿತ್ರ ಅಪಾರ ಕೋಟಿ ತೇಜ, ಸೂರ್ಯನಾರಾಯಣನ ಅಪಾರ ಕೋಟಿ ತೇಜ ಉಳ್ಳವನು. ವಿಬುಧ ಜ್ಞಾನಿಗಳಿಗೆ ವಾರಿಜ ಕಮಲದಂಥ ಶ್ರೇಷ್ಠ ಮನಸ್ಸು ಕೊಡುವವನು. ನಮಗೆ ವಾರಿಜ ಸುರವಾರಿಜ, ನಮ್ಮ ಒಳಗೆ ಕಮಲದೊಳಗೆ ತಾನೂ ಇದ್ದಾನೆ, ಅದೇ ದೇವತೆಗಳಿಗೆ ಒಳಗೆ ಕೂಡ ತಾನೇ ಇದ್ದಾನೆ ಅಂತ ಹೇಳೋದು. ವಾರಿಜ ಸಂಭವ ನೆನೆವರ ಹೃದ್ವಾರಿಜ, ಹೃದಯದೊಳಗೆ ಅವನ ವಾರಿಜ ಈ ಥರ ನೆನೆಸಿದ ಹೃದಯದ ಒಳಗೆ ನಿಂತಾನ. ಹೃದ್ವಾರಿಜ ಪೀಠವಾಸ, ಅವರ ಹೃದಯದಲ್ಲಿ ಇದ್ದಾನೆ. ವಾರಿಜ ನಿಲಯ ಲಕ್ಷ್ಮೀ ನಿಲಯ, ವಿಜಯ ವಿಠಲ ದಯವಾರಿದಿ ವೆಂಕಟಗಿರಿ ಶ್ರೀನಿವಾಸ. ಇದು ಇಷ್ಟು ಹೇಳಿದ್ದಾರೆ. ಜೊತೆಯಲ್ಲಿ ಶರಣರಿಗಾಗಿ ನಿರ್ಜರರ ವಾಲಗ ಬಿಟ್ಟು, ನಮ್ಮಂಥ ಶರಣರಿಗಾಗಿ ಎಷ್ಟು ನಮ್ಮಂಥ ಶರಣರು ಅಂಬೋದಕ್ಕಿಂತ ಯಾರು ಭಾಳ ದಾಸರು ಎಲ್ಲರೂ ಅಪಾರವಾಗಿ ದೇವರನ್ನ ನಂಬಿದ ಶರಣರಿಗೆ ಅವರ ಸಲುವಾಗಿ ದೇವತೆಗಳ ಸೇವನ್ನ ಬಿಟ್ಟು ಇಲ್ಲಿ ಬಂದು ನಿಂತ್ಕೊಂಡಿದ್ದಾನೆ ನಮ್ಮಪ್ಪ ಅಂತ ಹೇಳ್ತಾರೆ. ಇದಕ್ಕೆ ಕೂಡ ನಾವು ಹೇಳ್ತೀವಿ, ನಮ್ಮ ಹೃದಯದೊಳಗಿದ್ದಾಗೆ ನಾವು ಅಲ್ಲಿ ಹೋಗಿ ಯಾಕೆ ನೋಡಬೇಕು ದೇವರನ್ನ ಅಂಥೇಳಿ. ನಮ್ಮ ಹೃದಯದೊಳಗೆ ಇದ್ದಾನೆ, ಅಲ್ಲಿ ಹೋಗಿ ತಿಮ್ಮಪ್ಪನ ದರ್ಶನ ಮಾಡಿಕೊಂಡ್ರೆ ನಮ್ಮ ಹೃದಯದೊಳಗೆ ಇದ್ದಾತ ನಮಗೆ ಕಾಣಿಸ್ತಾನೇನೋ ಅಂಬೋದ್ರಲಿಂದ ಹೋಗಬೇಕು. ನಮಗೆ ಅಷ್ಟು ನಮ್ಮ ಹೃದಯದೊಳಗಿದ್ದಾನೆ ಎಂಬ ಅನುಸಂಧಾನ ಪ್ರತಿ ಸರಿ ಬರಲಿಕ್ಕೆ ಚಾನ್ಸ್ ಇರಲ್ಲ. ಅದಕ್ಕೆ ಆ ಹೃದಯದೊಳಗೆ ಇದ್ದಾನೆ ಎಂಬುದು ತಿಳ್ಕೋಬೇಕು ಅಂತಂದರೆ ಈ ಉರಗಾದ್ರಿಯಲ್ಲಿ ಬಂದು ವೆಂಕಟರಮಣನ ದರ್ಶನ ಮಾಡ್ಕೋಬೇಕು ಅಂಥೇಳಿ ವಿಜಯದಾಸರು ಹೇಳಿದ್ದಾರೆ. ಹರಿ ಶ್ರೀನಿವಾಸ. ಜಯ ವಿಜಯರಾಯ. ಶ್ರೀಕೃಷ್ಣ ಅರ್ಪಣಮಸ್ತು. ನಾಹಂ ಕರ್ತ ಹರಿಕರ್ತ.